السلام عليكم. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಅಂಧಕಾರದ ಜನತೆಗೆ ಬಂಧಕಾರದ ಹಾದಿಯನ್ನು ತೋರಿಸಿ ಸಜ್ಜನರನ್ನಾಗಿ ಮಾಡಿದ ಲೋಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನದಲ್ಲಾಗಿದೆ ನಾವು ಹಿಡಿದು ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಒಂದೆರಡು ಮಾತುಗಳನ್ನು ನಾನು ಇಚ್ಛಿಸುತ್ತೇನೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ಸಹೋದರರೇ, ಇಸ್ಲಾಂ ಅಲ್ಲಾಹನ ಧರ್ಮವಾಗಿದೆ. ಅದರ ಪ್ರಚಾರಕ್ಕೆ ಬೇಕಾಗಿ ಮಾನವನ ಧಾರ್ಮಿಕ ಮತ್ತು ಲೌಕಿಕ ವಿಕಾಸಕ್ಕೆ ತಕ್ಕಂತೆ ಲಕ್ಷಕ್ಕೂ ಮಿಕ್ಕ ಮೀರಿದ ಪ್ರವಾದಿಗಳನ್ನು ಸಂದೇಶವಾಹಕರಾಗಿ ಕಳುಹಿಸಿದ್ದಾನೆ. ಅದರಲ್ಲಿ ಅಂತ್ಯ ಪ್ರವಾದಿಯಾಗಿ ನೇಮಕಗೊಂಡಿದ್ದಾರೆ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಎಲ್ಲ ಧಾರ್ಮಿಕತೆಗೆ ಅನುಗುಣವಾದ ಸಾಮಾಜಿಕ ಪರಿಸ್ಥಿತಿಯಲ್ಲಿದ್ದ ಕಾರ್ಗತ್ತಲು ಯುಗದಲ್ಲಿ ಸತ್ಯವೇನೆಂದು ಕೇಳಿರಿಯದ ಅಲಸಿ ದುರ್ಗಂಧ ಬೀರುವ ಸಾಮಾಜಿಕ ಪರಿಸ್ಥಿತಿಯಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೆಳೆದು ಬಂದ ಹಾದಿ. ಅಂದು ಅರೇಬಿಯಾದಲ್ಲಿ ಅತ್ಯಾಚಾರ ಅನಾಚಾರ ತುಂಬಿ ತುಳುಕಿ ಎಲ್ಲರೂ ಆ ಪ್ರವೃತ್ತಿಯಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ಸರ್ವಲೋಕಕ್ಕೂ ಕಾರುಣ್ಯದ ಕಡೆಗಾಣದ ಸಾಗರವಾಗಿ ಉನ್ನತ ಆಡಳಿತಗಾರನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕ್ರಾಂತಿಕಾರಿ ಪರಿವರ್ತನೆಯನ್ನು ಮಾಡಿದರು. ಅಮೆರಿಕದ ಪ್ರಖ್ಯಾತ ಶಾಸ್ತ್ರಜ್ಞನಾದ ಅಮೆರಿಕನ್ ಆಸ್ಟ್ರೋಫಿಸಿಸ್ಟ್ ಆದ ಮೈಕೆಲ್ ಹಚಾರ್ಡ್ ತನ್ನ ಅತ್ಯಂತ ಪ್ರಸಿದ್ಧವಾದ ಪುಸ್ತಕದಲ್ಲಿ ಒಂದಾದ ದಿ 100 ಎಂಬ ಪುಸ್ತಕದಲ್ಲಿ ಬರೆಯುತ್ತಾರೆ. ಪುಸ್ತಕದಲ್ಲಿ ಪ್ರಭಾವ ಬೀರಿದ ನಾಯಕರ ಪಟ್ಟಿಗಳನ್ನು ಮಾಡುತ್ತಾ ಅದರಲ್ಲಿ ತಾನು ಆರಾಧಿಸಿದ ಯೇಸುಕ್ರಿಸ್ತನಿಗೆ 3ನೇ ಸ್ಥಾನವನ್ನು ನೀಡಿ ಮೊಟ್ಟ ಮೊದಲ ಸ್ಥಾನವನ್ನು ರಸೂಲೇ ಹುದಾ ರೂಹೆ ಫಿದಾ ಲೋಕನೇತಾರ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನೀಡುತ್ತಾನೆ. ಆತನೊಂದಿಗೆ ಇದರ ಕಾರಣವನ್ನು ಕೇಳಿದಾಗ ಆತನು ಉತ್ತರಿಸುತ್ತಾನೆ, he was the only man in history who was supremely successful on both the religious and secular levels. ಧಾರ್ಮಿಕ ಮತ್ತು ಲೌಕಿಕವಾದ ಎರಡು ಮಜಲುಗಳಲ್ಲೂ ಅತ್ಯುನ್ನತ ಯಶಸ್ಸು ಗಳಿಸಿದ ಇನ್ನೊಬ್ಬರನ್ನು ಇತಿಹಾಸ ಪುಟದಲ್ಲಿ ಹುಡುಕಿ ತರಲು ಸಾಧ್ಯವಾಗಲಿಲ್ಲ. ಡಾಕ್ಟರ್ ರಿಚರ್ಡ್ ಗಬ್ರಿಯಲ್ ತನ್ನ ಮುಹಮ್ಮದ್ ಇಸ್ಲಾಂ ಫಸ್ಟ್ ಗ್ರೇಟ್ ಜನರಲ್ ಎಂಬ ಕೃತಿಯಲ್ಲಿ ಬರೆಯುತ್ತಾರೆ, ಪ್ರಪಂಚದ ಮಹಾನಾಯಕರುಗಳ ಬಗ್ಗೆ ಅಷ್ಟಾನುಗಟ್ಟಲೆ ಅಧ್ಯಯನ ನಡೆಸಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಮಾನದ ವ್ಯಕ್ತಿಯನ್ನು ನನಗೆ ಹುಡುಕಿ ತರಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ದೊಡ್ಡ ದೊಡ್ಡ ವಿಜ್ಞಾನಿಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಇಷ್ಟೊಂದು ಒಳ್ಳೆಯ ಮಾತುಗಳನ್ನು ಆಡುವಾಗ ನಾವು ಆಲೋಚಿಸಬೇಕು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಡಳಿತವು ಎಷ್ಟೊಂದು ಸುಂದರವಾಗಿದೆ. ಹೌದು, ಡಾಕ್ಟರ್ ಬರ್ನಾರ್ಡ್ ಸಹ ಹೇಳುತ್ತಾರೆ, ಆಧುನಿಕ ಪ್ರಪಂಚದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಭದ್ರಪಡಿಸಿ ಸುಭದ್ರವಾದ ವಾತಾವರಣ ನಿರ್ಮಾಣ ಮಾಡಲು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಂತಹ ಓರ್ವ ಮಹಾನಾಯಕರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪ್ರೀತಿಯ ಸಹೋದರರೇ, ಎಲ್ಲ ಕಾಲಕ್ಕೂ ಯೋಜಿಸುವ ಒಬ್ಬ ನಾಯಕರಿದ್ದರೆ, ಒಬ್ಬ ಗುರು ವರಿಯರಿದ್ದರೆ, ಒಬ್ಬ ನೇತಾರಿದ್ದರೆ, ಒಬ್ಬ ಆಡಳಿತಗಾರನಿದ್ದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತುಗಳಿಗೆ ಕಡಿಯೋಣ.